ರೇಣುಕಾಸ್ವಾಮಿ ಕೇಸ್ನಲ್ಲಿ ದರ್ಶನ್ ವಿರುದ್ಧ ಒತ್ತಡ ಹೆಚ್ಚಾಗ್ತಿದೆಯಾ? ಮಾಫಿ ಸಾಕ್ಷಿಗಾಗಿ ಆರೋಪಿ ಮೇಲೆ ಒತ್ತಡ ಹೆಚ್ಚಾಗ್ತಿದೆಯಾ ಅನ್ನುವ ಅನುಮಾನ. 3-4 ಮಂದಿ ಆರೋಪಿಗಳನ್ನ ಭೇಟಿಯಾಗಿ ಒತ್ತಡ ಹೇರಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಪೊಲೀಸರು ವಕೀಲರ ಹೆಸರಲ್ಲಿ ಕೆಲವರು ಆರೋಪಿಗಳನ್ನ ಭೇಟಿಯಾಗಿದ್ದಾರೆ. ದರ್ಶನ್ ಪರ ವಕೀಲ ಸುನಿಲ್ ಕುಮಾರ್ ಈ ಬಗ್ಗೆ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ. ನಮ್ಗಿರೋ ಮಾಹಿತಿ ಪ್ರಕಾರ ಅಂದ್ರೆ ನಮ್ಗೆ ಆರೋಪಿಗಳು ಕೊಟ್ಟಿರೋ ಮಾಹಿತಿ ಪ್ರಕಾರ ಒಂದಷ್ಟು ಜನ ಅಂದ್ರೆ ಪೊಲೀಸರು ಅಂತ ಹೇಳ್ಕೊಂಡು ಆಮೇಲೆ ಒಂದಷ್ಟು ಜನ ವಕೀಲರು ಅಂತ ಹೇಳ್ಕೊಂಡು ಅವ್ರಿಗೆ ನೀವು ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಆಗ್ಬೇಕಾಗುತ್ತೆ, ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಆಗ್ಬೇಕಾಗುತ್ತೆ ಅಂತ ಹೇಳಿ ಅವ್ರಿಗೆಲ್ಲ ಬೇರೆ ಉಳಿದಂತ ಒಂದಷ್ಟು ಜನ ಆರೋಪಿಗಳಿಗೆ ಹೆದರಿಸ್ತಾ ಇದ್ದಾರೆ. ಅದನ್ನ ನಾನು ಇವತ್ತು ಕೋರ್ಟ್ ಅಲ್ಲಿ ಮೊನ್ನೆ ನ್ಯಾಯಾಲಯದ ಗಮನಕ್ಕೆ ತಂದಿದ್ದೀನಿ. ಅದಕ್ಕೆ ನಾವು ಸೂಕ್ತ ಸಮಯ ನೋಡಿ ಅದಕ್ಕೆ ಸಂಬಂಧಪಟ್ಟಂತ ಅರ್ಜಿನೂ ಸಹ ನಾವು ನ್ಯಾಯಾಲಯಕ್ಕೆ ಸಲ್ಲಿಸಿದೀವಿ. ಇವತ್ತು ನ್ಯಾಯಾಧೀಶರು ಸಹ ಅದನ್ನ ಹೇಳಿದ್ದಾರೆ, ನಿಮ್ಗೆ ಆತರ ಯಾವ್ದಾದ್ರು ಗ್ರೀವೆನ್ಸ್ ಇದ್ರೆ ನೀವು ಅರ್ಜಿ ಸಲ್ಲಿಸಿ, ನಾನು ಅದ್ರ ಮೇಲೆ ಏನು ಆದೇಶ ಮಾಡಬೇಕು ಅದನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಇಲ್ಲ, ನಾನು ಅದನ್ನ ನನ್ನ ಅರ್ಜಿನಲ್ಲಿ ನಾನು ಹೇಳ್ತೀನಿ ಸರ್, ಯಾವ್ಯಾವ ಆರೋಪಿಗಳಿಗೆ ಆತರ ಮಾಫಿ ಸಾಕ್ಷಿ ಆಗ್ಬೇಕು ಅಂತ ಅವರಿಗೆ ಬೆದರಿಕೆ ಬರ್ತಾ ಇದೆ, ಆಮೇಲೆ ಆಮಿಷಗಳು ಹೊಡ್ತಾ ಇದ್ದಾರೆ, ಅದನ್ನ ನನ್ನ ಅರ್ಜಿನಲ್ಲಿ ತಿಳಿಸ್ತೀನಿ ಸರ್. ಅಲ್ಲ, ನಮ್ಮ ಮಾಹಿತಿ ಪ್ರಕಾರ 3-4 ಜನ ಆರೋಪಿಗಳಿಗೆ ಈ ತರ ನೀವು ಮಾಫಿ ಸಾಕ್ಷಿ ಆಗ್ಬೇಕು ಅಂತ ಹೇಳಿ ಅವ್ರ ಮೇಲೆ ಒತ್ತಡ ತರ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ದರ್ಶನ್ ಅವ್ರ ವಿರುದ್ಧ ಇನ್ನು ಜಾಮೀನು ಪಡೆದ ನಂತರದಲ್ಲಿ 2ನೇ ಬಾರಿ ಮುಖಾಮುಖಿ ಭೇಟಿ ಆಗ್ತಿದ್ದಾರೆ ದರ್ಶನ್ ಹಾಗೆ ಪವಿತ್ರ ಗೌಡ. ಆದ್ರೆ ಇವತ್ತಂತೂ ಕಣ್ಣೆದ್ರೆ ಕಂಡ್ರು ಕೂಡ ಕಣ್ಣೆತ್ತೂ ನೋಡದ ಪರಿಸ್ಥಿತಿ. ಇದನ್ನ ಗಮನಿಸಿದಾಗ ಪವಿತ್ರ ಗೌಡ ಮೇಲೆ ಮುನಿಸ್ಕೊಂಡ್ರ ನಟ ದರ್ಶನ್ ಅನ್ನೋ ಅನುಮಾನ ಹುಟ್ಕೊಂಡಿದೆ. ಇಬ್ಬರ ನಡುವೆ ಗಣನೀಯವಾಗಿ ಅಂತರ ಬೆಳೆದಿರುವ ಅನುಮಾನ ಕೂಡ ಹುಟ್ಟಿಸಿದೆ ಇವರಿಬ್ಬರ ನಡೆ. ಪವಿತ್ರ ಗೌಡ ಅವರಿಂದ ದೂರ ಉಳಿದದ್ದು ಯಾಕೆ ನಟ ದರ್ಶನ್? ಜಾಮೀನು ಪಡೆದ ನಂತರದಲ್ಲಿ 2ನೇ ಬಾರಿಗೆ ಭೇಟಿಯಾಗ್ತಾ ಇದ್ದಾರೆ ಕೋರ್ಟ್ನಲ್ಲಿ. 2 ಬಾರಿ ಕೂಡ ಕೋರ್ಟ್ನ ಅಂಗಳದಲ್ಲೇ ನೇರ ಭೇಟಿಯಾಗಿರೋದು. ಆದ್ರೆ ಜಾಮೀನಿನ ನಂತರದಲ್ಲಿ ತಾವಾಯ್ತು, ತಮ್ಮ ಪಾಡಾಯ್ತು ಅನ್ನೋ ರೀತಿಯಲ್ಲಿ ಇಬ್ಬರು ವರ್ತಿಸುತ್ತಿದ್ದಾರೆ. ಫ್ಯಾಮಿಲಿ ಜೊತೆಯಲ್ಲಿ ದರ್ಶನ್ ಬ್ಯುಸಿ ಇದ್ದಾರೆ. ತಮ್ಮ ಬಿಸಿನೆಸ್ ಅನ್ನ ರೀಓಪನ್ ಮಾಡೋದ್ರಲ್ಲಿ ಪವಿತ್ರ ಗೌಡ ಫೋಕಸ್ ಮಾಡಿದ್ದಾರೆ. ಕೋರ್ಟ್ನ ಆವರಣದಲ್ಲಿ ಇಬ್ಬರೂ ಒಟ್ಟಿಗೆ ಇದ್ರೂ ಕೂಡ ಕಣ್ಣೆತ್ತು ನೋಡಿಲ್ಲ ಒಬ್ಬರನ್ನೊಬ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಗಮನಿಸಿದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ಅದಾದ ನಂತರ ಜೈಲುವಾಸ, ಇದೆಲ್ಲ ಆದ ನಂತರದಲ್ಲಿ ಇಬ್ಬರ ನಡುವೆ ನಿಜಕ್ಕೂ ಅಂತರ ಬೆಳೆದಿದೆಯಾ ಅನ್ನೋ ಅನುಮಾನ ಮತ್ತಷ್ಟು ಬಲವಾಗ್ತಾ ಇದೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಇವತ್ತು ಕೋರ್ಟ್ನ ಮುಂದೆ ಹಾಜರಾಗಿದ್ರು, ದರ್ಶನ್ ಹಾಗೆ ಪವಿತ್ರ ಗೌಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡಗೆ ಸಿಹಿ ಸುದ್ದಿ ಲಭ್ಯವಾಗಿದೆ. ದೆಹಲಿ, ಮುಂಬೈಗೆ ಹೋಗ್ಲಿಕ್ಕೆ ಪವಿತ್ರ ಗೌಡಗೆ ಕೋರ್ಟ್ ಅನುಮತಿ ನೀಡಿದೆ. 2 ಹಂತದಲ್ಲಿ 18 ದಿನಗಳ ಕಾಲ ಅನುಮತಿಯನ್ನ ನೀಡಿದೆ ಕೋರ್ಟ್. ಬೆಂಗಳೂರಿನ 57ನೇ ಸಿಸಿಎಚ್ ನ್ಯಾಯಾಲಯದಿಂದ ಅನುಮತಿಯನ್ನ ಪಡೆದುಕೊಂಡಿದ್ದಾರೆ ಪವಿತ್ರ ಗೌಡ. ಗಾರ್ಮೆಂಟ್ಸ್ಗಳಿಗೆ ಭೇಟಿ ನೀಡುವ ಸಲುವಾಗಿ ಅನುಮತಿಯನ್ನ ಕೇಳಿದ್ದಾರೆ. ಅವ್ರದೊಂದು ಬೊಟೀಕ್ ಇದೆ, ಹೀಗಾಗಿ ಗಾರ್ಮೆಂಟ್ಸ್ಗಳಿಗೆ ಭೇಟಿ ನೀಡಬೇಕು. ಹಾಗಾಗಿ ದೆಹಲಿಯಾಗಿ ಮುಂಬೈಗೆ ತೆರಳಲಿಕ್ಕೆ ಅವಕಾಶವನ್ನ ಕೊಡಿ ಅಂತ ಹೇಳಿ ಕೋರ್ಕೊಂಡಿದ್ರು. ಇದಕ್ಕೆ ಅವಕಾಶವನ್ನ ನೀಡಿದೆ ಕೋರ್ಟ್. ಮಾರ್ಚ್ 3ರಿಂದ 10ರವರೆಗೆ ಹಾಗೆ 17ರಿಂದ 26ರವರೆಗೆ 2 ಹಂತದಲ್ಲಿ ಹೊರ ರಾಜ್ಯಗಳಿಗೆ ತೆರಳಲಿಕ್ಕೆ ಅವಕಾಶವನ್ನ ಕೊಟ್ಟಿದೆ ಕೋರ್ಟ್. ಮೇಡಮ್ 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 ಗಾರ್ಮೆಂಟ್ಸ್ಗಳಿಗೆ ಭೇಟಿ ನೀಡುವ ಸಲುವಾಗಿ ಪವಿತ್ರ ಗೌಡ ಹೊರ ರಾಜ್ಯಗಳಿಗೆ ಹೋಗ್ಲಿಕ್ಕೆ ಅನುಮತಿಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ಇದೀಗ ಅದಕ್ಕೆ ಕೋರ್ಟ್ ಅವಕಾಶವನ್ನ ನೀಡಿದೆ. 2 ಹಂತಗಳಲ್ಲಿ ಹೊರ ರಾಜ್ಯಗಳಿಗೆ ತೆರಳಲಿಕ್ಕೆ ಅವಕಾಶವನ್ನ ಕೊಟ್ಟಿದೆ ಕೋರ್ಟ್. ಹೀಗಾಗಿ ಪವಿತ್ರ ಗೌಡ ತನ್ನ ಬಿಸಿನೆಸ್ನ ಸಲುವಾಗಿ, ತನ್ನ ಬೊಟೀಕ್ನ ಸಲುವಾಗಿ ಮುಂಬೈ ಹಾಗೆ ದೆಹಲಿಗೆ ತೆರಳುವವರಿದ್ದಾರೆ. 18 ದಿನಗಳ ಕಾಲ ಅನುಮತಿಯನ್ನ ನೀಡಲಾಗಿದೆ. ಅಟ್ಟ ಸ್ಟ್ರೆಚ್ ಅಲ್ಲ, ಬದಲಾಗಿ 2 ಹಂತದಲ್ಲಿ ಮಾರ್ಚ್ 3ರಿಂದ 10 ಹಾಗೆ 17ರಿಂದ 26ರವರೆಗೆ ಒಟ್ಟು 18 ದಿನಗಳ ಕಾಲ ಮುಂಬೈ ಹಾಗೆ ದೆಹಲಿ ತೆರಳಲಿಕ್ಕೆ ಕೋರ್ಟ್ ಅನುಮತಿಯನ್ನ ನೀಡಿದೆ ಪವಿತ್ರ ಗೌಡ ಅವರಿಗೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ಧ್ರುವ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಗಾರ್ಮೆಂಟ್ಸ್ಗಳಿಗೆ ಭೇಟಿ ನೀಡುವ ಸಲುವಾಗಿ ಕೋರ್ಟ್ನಿಂದ ಅನುಮತಿ ದೆಹಲಿ ಹಾಗೆ ಬಾಂಬೆಗೆ, ಬೇರೆನೆಲ್ಲ ಆದೇಶ ಸಿಕ್ಕಿದೆ ಪವಿತ್ರ ಗೌಡ ಪರವಾಗಿ ಕೋರ್ಟ್ನಿಂದ?
ಸ್ಮಿತಾ, ಮುಖ್ಯವಾಗಿ ರೇಣುಕಾಸ್ವಾಮಿ ಹತ್ಯೆ ಆರೋಪಿ ಪವಿತ್ರ ಗೌಡ ಏನಿದ್ದಾರೆ ಅವರಿಗೆ ಬೇಲನ್ನು ಕೊಡುವಂತ ಸಂದರ್ಭದಲ್ಲಿ ಹೈಕೋರ್ಟ್ ಒಂದು ಸ್ಪಷ್ಟವಾದ ಒಂದು ಆದೇಶ, ಒಂದು ಸೂಚನೆಯನ್ನ ಕೂಡ ನೀಡಿತ್ತು. ಯಾವುದೇ ಕಾರಣಕ್ಕೂ ಕೂಡ ನ್ಯಾಯಾಲಯದ ಅನುಮತಿ ಇಲ್ಲದೆ ನೀವು ಈ ನ್ಯಾಯಾಲಯದ ವ್ಯಾಪ್ತಿಯನ್ನ ಬಿಟ್ಟು ಹೊರ ಹೋಗುವಂತಿಲ್ಲ ಅಂತ ಹೇಳಿದ್ರು. ಹೀಗಾಗಿ ಪವಿತ್ರ ಗೌಡ ಅವರು 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಈ ಹಿಂದೆ ನಾನು ಬೇರೆ ಬೇರೆ ರಾಜ್ಯದ ದೇಗುಲಗಳಿಗೆ ಭೇಟಿ ನೀಡಬೇಕು ಅಂತ ಅನುಮತಿಯನ್ನ ಪಡೆದಿದ್ದಂತಹ ಪವಿತ್ರ ಗೌಡ ಇವತ್ತು ಮತ್ತೆ ನಾನು ಅವ್ರದ್ದೊಂದು ಬಿಸ್ನೆಸ್ ಇದೆ ನೋಡಿ, ರೆಡ್ ಕಾರ್ಪೆಟ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಪವಿತ್ರ ಗೌಡ ಅವರು ಈಗ ಅರ್ಜಿಯನ್ನ ಸಲ್ಲಿಸಿದ್ರು. ನಾನು ಹೊರ ರಾಜ್ಯಗಳಿಗೆ ದೆಹಲಿ ಮತ್ತೆ ಮುಂಬೈಗೆ ಹೋಗಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಅದರಂತೆ ನ್ಯಾಯಾಲಯ ಒಪ್ಪಿ ನೀವು 18 ದಿವಸ ಹೋಗಬಹುದು ಅನ್ನುವಂತ ಒಂದು ಅನುಮತಿಯನ್ನ ಸದ್ಯ ಈಗ ನೀಡಿರುವಂತದ್ದು. ಹೀಗಾಗಿ ಪವಿತ್ರ ಗೌಡ ಹೊರ ರಾಜ್ಯಗಳಿಗೆ ಅಂದ್ರೆ ಬೇರೆ ರಾಜ್ಯಗಳಿಗೆ ಹೋಗ್ಲಿಕ್ಕೆ ಈಗ ಸದ್ಯ ಅನುಮತಿ ನೀಡಿದೆ. ಅದು ಅವರ ಬಿಸ್ನೆಸ್ ನ ಸಲುವಾಗಿ. ಈಗಾಗಲೇ ಅವರ ಬಿಸ್ನೆಸ್ ಅನ್ನ ರೀಸ್ಟಾರ್ಟ್ ಮಾಡಿದ್ದಾರೆ. ವ್ಯಾಲೆಂಟೈನ್ಸ್ ಡೇ ದಿನ ಅದನ್ನ ಗ್ರ್ಯಾಂಡ್ ಆಗಿ ಮತ್ತೆ ರೀಲಾಂಚ್ ಮಾಡಿದ್ರು. ಅದು ಕೂಡ ಈಗ ಚೆನ್ನಾಗಿ ಹೋಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ಸ್ಟಾಗ್ರಾಮ್ ನಲ್ಲಿ ಸಾಕಷ್ಟು ಪೋಸ್ಟ್ ಗಳನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಪವಿತ್ರ ಗೌಡ ಅವರ ಬಿಸ್ನೆಸ್ ಮೇಲೆ ಫೋಕಸ್ ಮಾಡಿರುವಂತಹ ಕಾರಣಕ್ಕಾಗಿ ಅದರ ಸಲುವಾಗಿ ದೆಹಲಿ ಮತ್ತೆ ಮುಂಬೈಗೆ ತೆರಳಲು ಈಗ ಸದ್ಯ ಅನುಮತಿಯನ್ನ ಕೇಳಿದ್ರು. ಆ ಅನುಮತಿ ಸಿಕ್ಕಾಗಿದೆ. ಸ್ಮಿತಾ, ಧನ್ಯವಾದ ಧ್ರುವ ಮಾಹಿತಿಗಾಗಿ. ರೇಣುಕಾಸ್ವಾಮಿ ಕೇಸ್ನಲ್ಲಿ ದರ್ಶನ್ ವಿರುದ್ಧ ಒತ್ತಡ ಹೆಚ್ಚಾಗ್ತಿದೆಯಾ? ಮಾಫಿ ಸಾಕ್ಷಿಗಾಗಿ ಆರೋಪಿ ಮೇಲೆ ಒತ್ತಡ ಹೆಚ್ಚಾಗ್ತಿದೆಯಾ ಅನ್ನುವ ಅನುಮಾನ. 3-4 ಮಂದಿ ಆರೋಪಿಗಳನ್ನ ಭೇಟಿಯಾಗಿ ಒತ್ತಡ ಹೇರಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಪೊಲೀಸರು ವಕೀಲರ ಹೆಸರಲ್ಲಿ ಕೆಲವರು ಆರೋಪಿಗಳನ್ನ ಭೇಟಿಯಾಗಿದ್ದಾರೆ. ದರ್ಶನ್ ಪರ ವಕೀಲ ಸುನಿಲ್ ಕುಮಾರ್ ಈ ಬಗ್ಗೆ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ. ನಮ್ಗಿರೋ ಮಾಹಿತಿ ಪ್ರಕಾರ ಅಂದ್ರೆ ನಮ್ಗೆ ಆರೋಪಿಗಳೇ ಕೊಟ್ಟಿರೋ ಮಾಹಿತಿ ಪ್ರಕಾರ ಒಂದಷ್ಟು ಜನ ಅಂದ್ರೆ ಪೊಲೀಸರು ಅಂತ ಹೇಳ್ಕೊಂಡು ಆಮೇಲೆ ಇನ್ನೊಂದಷ್ಟು ಜನ ವಕೀಲರು ಅಂತ ಹೇಳ್ಕೊಂಡು ಅವ್ರಿಗೆ ನೀವು ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಆಗ್ಬೇಕಾಗುತ್ತೆ, ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಆಗ್ಬೇಕಾಗುತ್ತೆ ಅಂತ ಹೇಳಿ ಅವ್ರಿಗೆಲ್ಲ ಬೇರೆ ಉಳಿದಂತ ಒಂದಷ್ಟು ಜನ ಆರೋಪಿಗಳಿಗೆ ಹೆದರ್ಸ್ತಾ ಇದ್ದಾರೆ. ಅದನ್ನ ನಾನು ಇವತ್ತು ಕೋರ್ಟ್ ಅಲ್ಲಿ ಮೊನ್ನೆ ನ್ಯಾಯಾಲಯದ ಗಮನಕ್ಕೆ ತಂದಿದ್ದೀನಿ. ಅದಕ್ಕೆ ನಾವು ಸೂಕ್ತ ಸಮಯ ನೋಡಿ ಅದಕ್ಕೆ ಸಂಬಂಧಪಟ್ಟಂತ ಅರ್ಜಿನೂ ಸಹ ನಾವು ನ್ಯಾಯಾಲಯಕ್ಕೆ ಸಲ್ಲಿಸಿದೀವಿ. ಇವತ್ತು ನ್ಯಾಯಾಧೀಶರು ಸಹ ಅದನ್ನ ಹೇಳಿದ್ದಾರೆ, ನಿಮ್ಗೆ ಆತರ ಯಾವ್ದಾದ್ರು ಗ್ರೀವೆನ್ಸ್ ಇದ್ರೆ ನೀವು ಅರ್ಜಿ ಸಲ್ಲಿಸಿ, ನಾನು ಅದ್ರ ಮೇಲೆ ಏನು ಆದೇಶ ಮಾಡಬೇಕು ಅದನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಇಲ್ಲ, ನಾನು ಅದನ್ನ ನನ್ನ ಅರ್ಜಿನಲ್ಲಿ ನಾನು ಹೇಳ್ತೀನಿ ಸರ್, ಯಾವ್ಯಾವ ಆರೋಪಿಗಳಿಗೆ ಆತರ ಮಾಫಿ ಸಾಕ್ಷಿ ಆಗ್ಬೇಕು ಅಂತ ಅವರಿಗೆ ಬೆದರಿಕೆ ಬರ್ತಾ ಇದೆ, ಆಮೇಲೆ ಆಮಿಷಗಳು ಹೊಡ್ತಾ ಇದ್ದಾರೆ, ಅದನ್ನ ನನ್ನ ಅರ್ಜಿನಲ್ಲಿ ತಿಳಿಸ್ತೀನಿ ಸರ್. ಅಲ್ಲ, ನಮ್ಮ ಮಾಹಿತಿ ಪ್ರಕಾರ 3-4 ಜನ ಆರೋಪಿಗಳಿಗೆ ಈ ತರ ನೀವು ಮಾಫಿ ಸಾಕ್ಷಿ ಆಗ್ಬೇಕು ಅಂತ ಹೇಳಿ ಅವ್ರ ಮೇಲೆ ಒತ್ತಡ ತರ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ದರ್ಶನ್ ಅವ್ರ ವಿರುದ್ಧ ಇನ್ನು ಜಾಮೀನು ಪಡೆದ ನಂತರದಲ್ಲಿ 2ನೇ ಬಾರಿ ಮುಖಾಮುಖಿ ಭೇಟಿ ಆಗ್ತಿದ್ದಾರೆ ದರ್ಶನ್ ಹಾಗೆ ಪವಿತ್ರ ಗೌಡ. ಆದ್ರೆ ಇವತ್ತಂತೂ ಕಣ್ಣೆದ್ರೆ ಕಂಡ್ರೂ ಕೂಡ ಕಣ್ಣೆತ್ತೂ ನೋಡದ ಪರಿಸ್ಥಿತಿ. ಇದನ್ನ ಗಮನಿಸಿದಾಗ ಪವಿತ್ರ ಗೌಡ ಮೇಲೆ ಮುನಿಸ್ಕೊಂಡ್ರ ನಟ ದರ್ಶನ್ ಅನ್ನೋ ಅನುಮಾನ ಹುಟ್ಕೊಂಡಿದೆ. ಇಬ್ಬರ ನಡುವೆ ಗಣನೀಯವಾಗಿ ಅಂತರ ಬೆಳೆದಿರುವ ಅನುಮಾನ ಕೂಡ ಹುಟ್ಟಿಸಿದೆ ಇವರಿಬ್ಬರ ನಡೆ. ಪವಿತ್ರ ಗೌಡ ಅವರಿಂದ ದೂರ ಉಳಿದದ್ದು ಯಾಕೆ ನಟ ದರ್ಶನ್? ಜಾಮೀನು ಪಡೆದ ನಂತರದಲ್ಲಿ 2ನೇ ಬಾರಿಗೆ ಭೇಟಿಯಾಗ್ತಾ ಇದ್ದಾರೆ ಕೋರ್ಟ್ನಲ್ಲಿ. 2 ಬಾರಿ ಕೂಡ ಕೋರ್ಟ್ನ ಅಂಗಳದಲ್ಲೇ ನೇರ ಭೇಟಿಯಾಗಿರೋದು. ಆದರೆ ಜಾಮೀನಿನ ನಂತರದಲ್ಲಿ ತಾವಾಯ್ತು, ತಮ್ಮ ಪಾಡಾಯ್ತು ಅನ್ನೋ ರೀತಿಯಲ್ಲಿ ಇಬ್ಬರು ವರ್ತಿಸುತ್ತಿದ್ದಾರೆ. ಫ್ಯಾಮಿಲಿ ಜೊತೆಯಲ್ಲಿ ದರ್ಶನ್ ಬ್ಯುಸಿ ಇದ್ದಾರೆ. ತಮ್ಮ ಬಿಸಿನೆಸ್ ಅನ್ನ ರೀಓಪನ್ ಮಾಡೋದ್ರಲ್ಲಿ ಪವಿತ್ರ ಗೌಡ ಫೋಕಸ್ ಮಾಡಿದ್ದಾರೆ. ಕೋರ್ಟ್ನ ಆವರಣದಲ್ಲಿ ಇಬ್ಬರೂ ಒಟ್ಟಿಗೆ ಇದ್ರೂ ಕೂಡ ಕಣ್ಣೆತ್ತೂ ನೋಡಿಲ್ಲ ಒಬ್ಬರನ್ನೊಬ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಗಮನಿಸಿದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ಅದಾದ ನಂತರ ಜೈಲುವಾಸ, ಇದೆಲ್ಲ ಆದ ನಂತರದಲ್ಲಿ ಇಬ್ಬರ ನಡುವೆ ನಿಜಕ್ಕೂ ಅಂತರ ಬೆಳೆದಿದೆಯಾ ಅನ್ನೋ ಅನುಮಾನ ಮತ್ತಷ್ಟು ಬಲವಾಗ್ತಾ ಇದೆ.